ಯಾಕೆಂದ್ರೆ ಅವ್ನ ಅತ್ಯಾಚಾರ ಮಾಡಿದ ತಕ್ಷಣ ಅವನ್ ಬೆಸ್ಟ್ ಫ್ರೆಂಡ್ ನಾನು ಹೆಂಗೆ ಕಂಪ್ಲೇಂಟ್ ಕೊಡ್ಲಾ, ಹಂಗ ಆಲ್ರೆಡಿ ಮದ್ವೆ ಆಗಿದೆ. ಯಾರ್ ಬೆಸ್ಟ್ ಫ್ರೆಂಡ್? ಅಮ್ಮನು ನಿಮ್ಗೆ. ಓಕೆ. ಸೊ ಬೆಸ್ಟ್ ಫ್ರೆಂಡ್ ಏನ್ ಮಾಡ್ಲಿ, ಅದೊಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು. ಆ ಒಂದು ಟೈಮಲ್ಲಿ ಅವ್ನ್ ಬಂದ್ಬಿಟ್ಟು ಕಣ್ಮುಚ್ಚಿ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಳಿ ಕಟ್ಬಿಡ್ತಾನೆ. ಆದ್ರೂ ನಾನು ಒಪ್ಕೊಂಡಿಲ್ಲ, ಇವತ್ಗೂ ಒಪ್ಕೊಂಡಿಲ್ಲ. ಬಿಕಾಸ್ ಅತ್ಯಾಚಾರ ಮಾಡಿ ತಾಳಿ ಕಟ್ಬಿಟ್ರೆ ಅದಕ್ಕೆ ಯಾವ ಬೆಲೆನೂ ಇರಲ್ಲ. ಮತ್ತೆ ಇನ್ನೊಂದು ಸರ್, ಮಾಟ ಮಂತ್ರ ಅವೆಲ್ಲ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳು ಒಂಟಿಯಾಗಿದ್ದಾಗ ಅದೆಲ್ಲ ಅವ್ರು ಮಾಡೋ ರೀತಿಗಳು, ಆ ಪ್ರೊಸೀಜರ್ಗಳು ಆ ಮೆಂಟಲಿ ವೀಕ್ ಮಾಡ್ತಾ ಹೋಗುತ್ತೆ. ಆಮೇಲೆ ಅವನು ಅದೊಂದು ಕೂದ್ಲು ಎಲ್ಲ ಕಿತ್ಕೊಂಡು ಹೋಗೋದು ಅದೆಲ್ಲ ಕೆಲವ್ರಿಗೆ ರಬ್ಬಿಶ್ ಅಂತ ಅನ್ಸುತ್ತೆ. ಥೂ ಇದನ್ನೆಲ್ಲ ಯಾರು ನಂಬ್ತಾರೆ ಆತರ ಅನ್ಸುತ್ತೆ. ಲಿಟರಲಿ ಅವ್ರು ಮಾಡೋದು ಮಾಡ್ತಿದ್ದ. ಕೂದ್ಲು ಬಟ್ಟೆ ತಗೊಂಡ್ ಹೋಗೋದು, ಮತ್ತೆ ಸತ್ ಹೆಣಗಳು ತಗೊಬಂದ್ ಬೂದಿ ಎರ್ಚೋದು ಮುಖದ ಮೇಲೆ. ಮನೆಯಿಂದ ಏನಾದ್ರು ಮಾಡ್ಕೊ ಬಂದು ನನ್ನ ಒಬ್ಳಿಗೆ ತಿನ್ಸೋನು ಅವ್ನ್ ತುತ್ತು ಕೂಡ ಬಾಯಿಗೆ ಹಾಕ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಅಪೋಸ್ ಮಾಡ್ಬೋದಲ್ಲ ಎನಿ ಟೈಮ್. ಮಾಡ್ಬೋದಿತ್ತು ಸರ್. ಅದು ಕೆಲವೊಂದು ತುಂಬಾ ಇದೆ ಸರ್, ಅದನ್ನ ಹೇಳ್ಕೊಳಕ್ ಆಗಲ್ಲ ನನ್ನ ಮಾಧ್ಯಮದ ಮುಂದೆ. ಬಟ್ ಅದ್ ನಾನು ನ್ಯಾಯಾಲಯದ ಜಡ್ಜ್ ಮುಂದೆ ಹೇಳಿದೀನಿ, ಈ ತರ ಇಷ್ಟೆಲ್ಲಾ ಮಾಡ್ದ ಅಂತ ಅಂದ್ಬಿಟ್ಟು ಹೇಳಿದೀನಿ. ಬಟ್ ಅವನು ನನ್ನ ಹೆಂಡತಿ ಸರಿ ಇಲ್ಲ, ಅವಳು ಯಾವಾಗ್ಲೂ ಕಿರಿಕಿರಿ ಮಾಡ್ತಾಳೆ, ನಂಗೆ ಅವಳು ಇಷ್ಟ ಇಲ್ಲ, ಅವಳು ಡೈವರ್ಸ್ ಕೊಡ್ತೀನಿ ಅಂತ ಒಂದ್ಸಲ ಅದೊಂದು ಹೇಳಿದ್ದ. ಅದಾದ್ಮೇಲೆ ಒಂದೊಂದ್ಸಲಿ ಒಂದೊಂದ್ ತರ ಸ್ಟೇಟ್ಮೆಂಟ್ ಕೊಡೋನು ನನ್ನ ಸಮಾಧಾನ ಮಾಡಕ್ಕೆ. ಇನ್ನೊಂದ್ಸತಿ ಹಂಗೆ ಹೇಳೋನು, ಇನ್ನೊಂದ್ಸಲ ಅವಳು ಸಮ್ಮತಿ ತಗೊಂಡೇನೆ ನಾನು ಮದ್ವೆ ಆಗ್ತೀನಿ, ಹಂಗೆ ರೂಲ್ಸ್ ಪ್ರಕಾರ ಅಂತ ಹೇಳೋನು. ಒಂದೊಂದ್ಸತಿ ಒಂದೊಂದ್ ಸ್ಟೇಟ್ಮೆಂಟ್ ಕೊಟ್ಟು ಹಿಂಗಾದ್ರೂ ಮಾಡಿ ಅವ್ನ್ ನಂಬಿಸ್ಬಿಡೋನು. ಈಗ್ಲೂ ಮೊನ್ನೆ ರಿಲೀಸ್ ಆದಾಗ ಏನ್ ಸ್ಟೇಟ್ಮೆಂಟ್ ಕೊಟ್ರು, ನಾನ್ ಮಾಡೇ ಇಲ್ಲ, ಹಂಗೆ ಆ ತರ ಸ್ಟೇಟ್ಮೆಂಟ್ ಕೊಟ್ರು. ಸೊ ಆತರ ನಮ್ಸೋಕೆ ಯಾರನ್ನೇ ಆಗ್ಲಿ ನಮ್ಸೋಕೆ ಪ್ರಯತ್ನ ಮಾಡ್ತಾನೆ ಅವನು. ಸೊ ಹಂಗೆ ನಾನು ಇದ್ದಿದ್ದು ಒಬ್ಳೆ ಆಗಿದ್ರಿಂದ ಆ ಒಂದು ಟೈಮಲ್ಲಿ ಆತರ ನಮ್ಸಿ ನನ್ನನ್ನು ಅವನು ಏನ್ ಹೇಳಿದ್ರು ನಂಬೋ ತರ ಮಾಡ್ಬಿಟ್ಟಿದ್ದ. ಯಾರು ಇಲ್ಲ ಸರ್, ನಾನು ಒಬ್ಳೆ ಹೋರಾಡ್ತಿರೋದು, ಯಾರು ಶಕ್ತಿ ಇಲ್ಲ ಸರ್ ನಂಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.